ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ ಗುರುಜಿ. ನೋಡ್ತಿದ್ದೀರಲ್ಲ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್. ಇದರಲ್ಲಿ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಅಂದಾಗ, ಈ ಅಕ್ಟೋಬರ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಗಳಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ಶುಕ್ರ ಎಲ್ಲಾದರೂ ಒಂದು ಬದಲಾವಣೆಗಳಾಗುತ್ತಾ ಅನ್ನುವಂಥ ನೋಡುವಂಥ ವಿಚಾರಗಳನ್ನು ಮಾಡ್ತಿರ್ತೀವಿ. ಶುಕ್ರ ಗ್ರಹ ಬದಲಾವಣೆ ಆಗ್ತಾನೆ. ಕನ್ಯಾ ರಾಶಿಗೆ ಶುಕ್ರ ಗ್ರಹನ ಬದಲಾವಣೆಯ ಪ್ರವೇಶ. ಕನ್ಯಾ ರಾಶಿಯವರಿಗೆ ಶುಕ್ರ ಗ್ರಹನ ಆಗಮನದಿಂದ ದೊಡ್ಡ ಮಟ್ಟದ ಅನುಕೂಲತೆಗಳು ಹೆಚ್ಚಿನದಾಗ ಆಗತ್ತೆ. ಒಂದು ಗ್ರಹ ಒಂದು ರಾಶಿಗೆ ಬಂದಾಗ ಶುಭವೂ ಉಂಟು, ಅಶುಭವೂ ಉಂಟು. ಈ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಯಾವಾಗವರೆಗೆ ಶುಕ್ರ ಗ್ರಹ ಪ್ರವೇಶವಾಗ್ತಿದ್ದಾನೋ ಈ ರಾಶಿಯವರಿಗೆ ಹಣಕಾಸಿನ ಅನುಕೂಲತೆಗಳು ಹೆಚ್ಚಿನದಾಗ ಆಗುತ್ತೆ. ಶುಕ್ರ ಯೋಗ ಬಲ ಚೆನ್ನಾಗಿ ಕೂಡ ಬರುತ್ತೆ. ಇದರಿಂದ ಇವರಿಗೆ ಶನಿಯು ಬಹಳ ಅನುಕೂಲಕರವಾಗಿರುವುದರಿಂದ, ಜೊತೆಯಲ್ಲಿ ಇದೇ ಶುಕ್ರನು ಅನುಕೂಲಕರವಾದಂತಹ ಮಿತ್ರಗ್ರಹನ ಪ್ರವೇಶಗಳಿಂದ ಆಗುವಂತಹ ಅನುಕೂಲಗಳು ಹೆಚ್ಚಿನದಾಗಿರುತ್ತೆ. ದೃಷ್ಟಿ ದೋಷಗಳಿಂದ ವಿಮುಕ್ತರಾಗ್ತೀರಿ. ಪ್ರಯತ್ನಿಸಿದ ಕೆಲಸಗಳಲ್ಲಿ ಹಣಕಾಸಿನ ಹೂಡಿಕೆ ತುಂಬ ಚೆನ್ನಾಗಿ ಆಗುತ್ತೆ. ಯಾವುದಾದ್ರೂ ಹೊರಗಡೆ ಸಾಲ ಸೋಲಗಳಿಂದ ಕೂಡಿರುವಂತಹ ಸಂದರ್ಭದಲ್ಲಿರುವಂಥವರು ಆ ಸಾಲದ ಬಾಧೆಯಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳು ಹೆಚ್ಚಿನದಾಗುತ್ತೆ. ಮನೆಯನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡುವಂಥವರು ಮನೆ ಕಟ್ಟುವಂಥ ಸುಯೋಗ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ. ಜೊತೆಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಏನಾದರೂ ಒಡನಾಟಗಳನ್ನು, ಸರ್ಕಾರಿ ಕೆಲಸಗಳಲ್ಲಾದರೂ ಪ್ರಯತ್ನಿಸಿದ ಕೆಲಸಗಳಲ್ಲಿ ವಿಫಲತೆಯಾದಂಥ ಸಂದರ್ಭಗಳಲ್ಲಿ, ಸರ್ಕಾರಿ ಕೆಲಸಗಳ ಮಾನ್ಯತೆ, ಸರ್ಕಾರಿ ಕೆಲಸಗಳಲ್ಲಿ ಅನುಕೂಲಕರವಾದಂಥ ವಾತಾವರಣಗಳು ಕನ್ಯಾ ರಾಶಿಗೆ ಶುಕ್ರನ ಯೋಗ ಬಲದಿಂದ ಕೂಡಿ ಬರುತ್ತೆ. ಜೊತೆಯಲ್ಲಿ ಮಾಡುವಂಥ ಕೆಲಸಗಳು, ಮಾಡುವಂಥ ಕೈಂಕರ್ಯಗಳು, ವ್ಯವಹಾರಗಳಲ್ಲೆಲ್ಲವೂ ಸಹ ಪ್ರಗತಿಯನ್ನು ಕಂಡು ಹಣಕಾಸಿನ ಉತ್ತಮವಾದಂತಹ ಅನುಕೂಲಕರವಾದಂತಹ ವಾತಾವರಣ ಅಕ್ಟೋಬರ್ ತಿಂಗಳಲ್ಲಿ ಈ ಕನ್ಯಾ ರಾಶಿಯವರಿಗೆ ಶುಕ್ರನ ಯೋಗ ಬಲದಿಂದ ಕೂಡಿ ಬರುತ್ತೆ. ಆದ್ದರಿಂದ ಈ ಕನ್ಯಾ ರಾಶಿಯವರು ಬಹಳ ಅದೃಷ್ಟಶಾಲಿಗಳಾಗ್ತಾರೆ ಅಕ್ಟೋಬರ್ ತಿಂಗಳಲ್ಲಿ. ಆದ್ದರಿಂದ ನೀವೇನು ಮಾಡಬೇಕು ಗುರುಗಳೇ, ನಾವೇನಾದರೂ ಮಾಡುವಂಥ ಎಲ್ಲ ಅನುಕೂಲಕರವಾದಂತಹ ಅನುಕೂಲಗಳು ಇದ್ದಾಗ ಜಾಸ್ತಿ ಅಹಂಕಾರವನ್ನು ಪಡೆದೆ, ನಾನತ್ವವನ್ನು ಬೆಳೆಸ್ಕೊಳ್ಳದೆ ಆದಷ್ಟು ಭಗವಂತನ ಉಪಾಸನೆ, ದೇವತಾ ಆರಾಧನೆಗಳನ್ನು ಮಾಡೋದ್ರಿಂದ ಇನ್ನು ಕನ್ಯಾ ರಾಶಿಯವರು ಉತ್ತಮವಾದಂಥ ಬೆಳವಣಿಗೆಯನ್ನು ಕಾಣಲಿಕ್ಕೆ ಅನುಕೂಲಕರವಾದಂತಹ ದಿನಗಳು ಖಂಡಿತವಾಗಿ ಅಕ್ಟೋಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಉತ್ತಮವಾಗಿ ನೀವು ಬಳಸ್ಕೊಳ್ಳಿ ಅಂತ ಕನ್ಯಾ ರಾಶಿಯವರಿಗೆ ಹೇಳ್ಬೋದು. ನಮಸ್ಕಾರ.